ಈಗ ಇವತ್ತು ಅನಿವಾರ್ಯವಾಗಿ ದಿಲ್ಲಿ ಜಂತರ್ ಮಂತರ್ನಲ್ಲಿ ಐತಿಹಾಸಿಕವಾದಂಥ ಸ್ಥಳ. ಯಾಕಂದರೆ ಜಂತರ್ ಮಂತರ್ ಅನೇಕ ಪ್ರತಿಭಟನೆಗಳಿಗೆ, ಚಳುವಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ. ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ Mr. D.K. Shivkumar and all 34 ministers, all 135 MLAs are participating in this protest. This protest is not a political one. ಕನ್ನಡದಲ್ಲಿ ಹೇಳ್ಬೇಕಲ್ವ, ಇಂಗ್ಲೀಷ್ನಲ್ಲೂ ಹೇಳಿ ಅಂತೀರಿ, ಕನ್ನಡದಲ್ಲೂ ಹೇಳಿ ಅಂತೀರಿ. ಕನ್ನಡ. ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ, ರಾಜಕೀಯೇತರ ಚಳುವಳಿ. ಇದು ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ, ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ. ಯಾಕೆಂದರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ. ಸೊ ಹಾಗಾಗಿ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ 1,87,000 ಕೋಟಿ ರೂಪಾಯಿಗಳನ್ನು, ಸುಮಾರು 1,87,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥದ್ದನ್ನು ನಾವು ಕಳ್ಕೊಂಡಿದ್ದೇವೆ. ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇದನ್ನು ಪಕ್ಷಾತೀತವಾಗಿ ಮಾಡಬೇಕು ಅಂತೇಳಿ ನಾನು BJP MP ಗಳಿಗೂ ಕೂಡ ಪತ್ರ ಬರೆದೆ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಪತ್ರ ಬರೆದೆ. ಐ ಡೋಂಟ್ ನೋ ವೆದರ್ ದೇ ಆರ್ ಕಮಿಂಗ್ ಆರ್ ನಾಟ್, ಐ ಡು ನಾಟ್ ನೋ ನೌ. ಬಟ್ ನೋಡ್ಬೇಕು ಅಲ್ಲಿ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ಲ, ಪ್ರೊಟೆಸ್ಟ್ ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅನ್ನೋ ಕಾಣಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಬೇರೆ ವಿಚಾರಗಳಿಗೆ ಮಾಡ್ತಾ ಇರ್ಬೋದು. ತಾಳ್ರಿ, ನಾ ಇನ್ನೂ ಹೇಳಿಲ್ಲ, ಸುಮ್ಮನೆ ಇರಮ್ಮ ನೀನು. ಯು ಡೋಂಟ್ ನೋ ಕನ್ನಡ? ಪ್ಲೀಸ್ ವೇಟ್, ಪ್ಲೀಸ್ ಕಾಮ್. ಗೊತ್ತಾಯ್ತಲ್ಲ? ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ. ಯಾಕಂತಂದರೆ ಎಲ್ಲ ಮಂತ್ರಿಗಳು, ಎಲ್ಲ MLAಗಳು, MLCಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಬೇರೆ ಕಾರ್ಯಕರ್ತರು ಕೂಡ ಕೆಲವರೆಲ್ಲ ಬಂದಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ 14ನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು, ನಮ್ಮ ಪಾಲು 4.71% ಬಂದಿತ್ತು. ಎಷ್ಟು? 4.71% ಬಂದಿತ್ತು. 15ನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು 3.64%ಗೆ ಇಳಿದೋಯ್ತು. ಇದರಿಂದ ಸುಮಾರು 40ರಿಂದ 45% ನಮಗೆ ಟ್ಯಾಕ್ಸ್ ಬರೋದನ್ನು ಕಳ್ಕೊಂಡ ನಾವು. ಸೊ ಒಟ್ಟಾರೆಯಾಗಿ 14 ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ದರೆ, 15 ಫೈನಾನ್ಷಿಯಲ್ ಕಮಿಷನ್ನಲ್ಲೂ ಕೂಡ 14 ಫೈನಾನ್ಷಿಯಲ್ ಕಮಿಷನ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದರೆ ನಮಗೆ 62,098 ಕೋಟಿ ರೂಪಾಯಿ ಟ್ಯಾಕ್ಸು ಹೆಚ್ಚಾಗಿ ಬರ್ತಿತ್ತು. 62,098 ಕೋಟಿ ಹೆಚ್ಚಾಗಿ ಬರ್ತಿತ್ತು. ಸೊ ದಟ್ ವಿ ಲಾಸ್ಟ್, ನಂಬರ್ 1. ನಂಬರ್ 2, ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದೀವಿ ತೆರಿಗೆ. ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಸುಮಾರು 4,30,000 ಕೋಟಿ ಪ್ರತಿ ವರ್ಷ, ಈ ವರ್ಷ ಕೊಡ್ತಾ ಇದ್ದೀವಿ. 4,30,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೊಡ್ತಾ ಇದ್ದೀವಿ.
ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು, GST, ಕಸ್ಟಮ್ಸು, ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು 4,30,000 ಕೋಟಿ. ಅಂದರೆ 100 ರೂಪಾಯಿ ಕೊಟ್ಟರೆ, 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ ನಮಗೆ ಬರೋದು, ಕರ್ನಾಟಕಕ್ಕೆ ಬರೋದು 12ರಿಂದ 13 ರೂಪಾಯಿ. ಡಿಡ್ ಯು ಫಾಲೋ? ಕೇಂದ್ರ ಸರ್ಕಾರದಿಂದ ನಮಗೆ ಬರತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಮತ್ತು ಬೇರೆ ಇದರಲ್ಲಿ ಬರತಕ್ಕಂಥದ್ದು 12ರಿಂದ 13 ರೂಪಾಯಿ. 100 ರೂಪಾಯಿ ಕೊಟ್ಟರೆ ನಾವು ತೆರಿಗೆನ, ನಮಗೆ ಬರೋದು ಎಷ್ಟಪ್ಪ ವಾಪಸ್ಸು ಅಂತಂದರೆ 12 to 13 rupees ಪರ್ ಇಯರ್. ಈಗ ಈ 23-24ರಲ್ಲಿ ನಮಗೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ ಎಸ್ಟಿಮೇಟೆಡ್ ಡೆವಲ್ಯೂಷನ್ನಲ್ಲಿ 37,252 ಕೋಟಿ ನಿಗದಿ ಮಾಡಿದ್ದಾರೆ. ಎಷ್ಟು? 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಅದು ಶೇರಿಂಗ್ ಇದೆ, ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಅದು ಈಗ ನಾವು 50% ಕೊಟ್ಟರೆ ಅವ್ರು 50% ಕೊಡ್ತಾರೆ, ನಾವು 60% ಕೊಟ್ಟರೆ ಅವ್ರು 40% ಕೊಡ್ತಾರೆ. ಈ ಥರ ಇದೆ, ಶೇರಿಂಗ್ ಇದೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್. ಇದನ್ನು ಗ್ರ್ಯಾಂಟ್ಸ್ ಅಂತ ಕರಿತೀವಿ. ಈ ಗ್ರ್ಯಾಂಟ್ಸ್ನಲ್ಲಿ ನಮಗೆ ಈ ಸಾರಿ 13,005 ಕೋಟಿ ರೂಪಾಯಿ ಬರ್ತದೆ. ಎಷ್ಟು? ಬೋತ್ ಪುಟ್ ಟುಗೆದರ್ 50,257 ಕೋಟಿ ಆಗುತ್ತೆ. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನನಗೆ ಯಾಕೆಂದರೆ BJP ಅವರು ಹೇಳ್ತಾರೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, 2018-19ರಲ್ಲಿ ಬಜೆಟ್ ಸೈಜು ಕೇಂದ್ರ ಸರ್ಕಾರದ್ದು, ಐ ರಿಪೀಟ್, ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ 24,42,000 crores. ಎಷ್ಟು? 24,42,000. ಇನ್ನು ಚಿಲ್ಲರೆ ಇದೆ, ನಾನು ಚಿಲ್ಲರೆ ಹೇಳೋಕ್ಕೆ ಹೋಗಲ್ಲ. 24,42,000 ಕೋಟಿ. 23-24ರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು? 45 ಲಕ್ಷ ಕೋಟಿ. ಆಗಲೇ 51,000 ಕೋಟಿ ಬರ್ತಿತ್ತು ನಮಗೆ. ಈಗ 5 ವರ್ಷದ ನಂತರ 50,257 ಕೋಟಿ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್?